ಸರ್ಕಾರ ಇವತ್ತು ಬೆಳಿಗ್ಗೆನೇ ಎಲ್ಲರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಹಾಕಿದೆ. ತುಂಬ ಜನ ಹೇಳ್ತಾರೆ, ತುಂಬ ಜನರ ಅಕೌಂಟಿಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ತುಂಬ ಜನ ಹೇಳ್ತಾರೆ. ಹಾಗಾದರೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಈ ಒಂದು ಸಮಸ್ಯೆಯನ್ನು ನೀಗಿಸುವುದಾದರೂ ಹೆಂಗೆ ಅಂದರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮೆಂಟ್ಸ್ ಕನ್ನಡ. ಫಸ್ಟ್ ಆಫ್ ಆಲ್ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಅಂದರೆ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ. ಅಂದರೆ ನಾನು ಹೇಳುವಂಥದ್ದು ಏನಂತಂದ್ರೆ, ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕನ್ನುವಂಥದ್ದನ್ನು ನಾನು ಹೇಳ್ತೀನಿ ಕೇಳಿ. ನಾನು ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳು ಅದನ್ನೆಲ್ಲ ಬಿಟ್ಟುಬಿಡಿ. ಅದರಿಂದ ಹಣ ಬರುತ್ತೆ, ಓಕೆ. ಆದರೆ ಈಗ ಒಂದಿಷ್ಟು ಜನರಿಗೆ ಅದನ್ನು ಮಾಡಿ ಕೂಡ ಹಣ ಜಮೆ ಬರ್ತಾ ಇಲ್ಲ ಅಂತಂದರೆ, ಹಣ ಜಮೆ ಆಗ್ತಾ ಇಲ್ಲ ಅಂತಂದರೆ ಅದು ಒಂದು ಗಂಭೀರ ವಿಚಾರ, ಒಂದು ದೊಡ್ಡ ವಿಚಾರ. ಹಾಗಾಗಿ ಏನು ಮಾಡಬೇಕನ್ನುವಂಥದ್ದನ್ನು ನಾನು ಹೇಳ್ತೀನಿ ಕೇಳಿ. ಹಾಗಾದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ವಿಚಾರ ಬಂದುಬಿಟ್ಟು, ನೀವು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿಲ್ಲ. ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಲಿ, ನಿಮ್ಮ ಅಕೌಂಟಿಗೆ ಹಣ ಬರಲಿ, ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇದ್ದರೂ ಕೂಡ ಮೆಸೇಜ್ ಬರಲ್ಲ. ಮೇಯ್ನ್ ಪ್ರಾಬ್ಲಮ್ ನಾನು ಹೇಳ್ತೀನಲ್ಲ, ಮೇಯ್ನ್ ಪ್ರಾಬ್ಲಮ್. ಈ ಒಂದು ಪ್ರಾಬ್ಲಮನ್ನು ನೀವು ಸಾಲ್ಟ್ ಔಟ್ ಮಾಡಿಕೊಂಡಾಗ, ಈ ಒಂದು ಪ್ರಾಬ್ಲಮನ್ನು ನೀವು ಸರಿ ಮಾಡಿಕೊಂಡಾಗ 100% ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದು ಮೇಯ್ನ್. ಅರ್ಥ ಆಯ್ತಾ ನಿಮಗೆ? ಇದು ಮೇಯ್ನ್. 100% ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಯಾಕೆ ಆಗಲ್ಲ? ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಮೊದಲನೇದಾಗಿ ನಾನು ಕೇಳ್ಕೊಳ್ಳುವಂಥದ್ದಿದೆ. ಫಸ್ಟ್ ಈಗ ನೀವು ಏನು ಮಾಡ್ತಿದ್ದೀರಾ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದನ್ನು ಮಾಡಿ. ಅರ್ಥ ಆಯ್ತಾ ನಿಮಗೆ? ಅದನ್ನು ಮಾಡ್ಕೊಳ್ಳಿ. ಬಟ್ ಟೆಂಪ್ರವರಿ ಆಗಿರುತ್ತೆ. ಬಿಟ್ಟರೆ ನಿಮಗೆ 100% ಹಣವನ್ನು ಪಡ್ಕೊಳ್ಳಿಕ್ಕೆ ಬೇಕಂತಂದ್ರೆ ನಾನು ನಿಮ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಫಸ್ಟ್ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ಯಾಕಂತಂದರೆ ನಾನು ಹೇಳುವಂಥದ್ದು, ಯಾವುದಕ್ಕೊಂದು ವಿಚಾರ ಲಿಂಕ್ ಇಲ್ಲ ಅಂತಂದರೆ ನೀವು ಯೋಚನೆ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈಗ ನಿಮ್ಮ ಮೊಬೈಲಿಗೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನೀವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿಲ್ಲ ಅಂತಂದರೆ ಹೆಂಗೆ ಮೆಸೇಜ್ ಬರುತ್ತೆ? ಅಂದರೆ ಹೆಂಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಏನಂತಂದರೆ, ಹೆಂಗೆ ಇಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ? ಕಾಂಟ್ಯಾಕ್ಟ್ ಅಂತಂದ್ರೆ ಹಂಗಲ್ಲ. ಈಗ ಒಂದು ಮೆಸೇಜ್ ಬರೋದಾಗಿರ್ಬೋದು, ಈ ರೀತಿ ಹೆಂಗಾಗುತ್ತೆ? ಈಗ ಬ್ಯಾಂಕಿಂದ ಬರುತ್ತೆ, ಓಕೆ. ಬಟ್ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಲೇಬೇಕಾಗ್ತದೆ, ಏನೂ ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತು ನಿಮಗೆ? ಅಂದರೆ ಈಗ ಸರ್ಕಾರ ನಿಮ್ಗೆ ಹಣ ಹಾಕಬೇಕು, ನಿಮ್ಮನ್ನು ವೆರಿಫೈ ಮಾಡಬೇಕು ಅಂತಂದರೆ ಸರ್ಕಾರ ಇಲ್ಲಿ ಚೆಕ್ ಮಾಡ್ತಾರೆ. ಇವ್ರಿಗೆ ಹಣ ಹಾಕಬೇಕು, ಇವರ ಪ್ರೊಫೈಲ್ ಸರಿ ಇದೆ, ಇವ್ರಿಗೆ ಹಣ ಹಾಕಿದ್ರೆ ಇಷ್ಟು ಹಣ ಹಾಕಬೇಕು, ಇಷ್ಟು ಪೆಂಡಿಂಗ್ ಹಣ ಬಾಕಿ ಇದೆ, ಇಷ್ಟು ಹಣ ಹಾಕಬೇಕು. ಈ ರೀತಿ ಯೋಚನೆ ಮಾಡಿ ಸರ್ಕಾರ ಹಣ ಹಾಕುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ, ರೈಟ್? ನಿಮ್ಮೆಲ್ರಿಗೂ ಗೊತ್ತಿದೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ, ರೈಟ್? ನಾನು ಹೇಳ್ತಾ ಇರುವಂಥದ್ದು ಮತ್ತೊಮ್ಮೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಡೆಫಿನೆಟ್ಲಿ ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳನ್ನು ಮಾಡಿಕೊಂಡಾಗ ಮಾತ್ರ ಹಣ ಜಮೆ ಆಗುತ್ತೆ. ಅಂದರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳಿಗೆ ಇಷ್ಟೇ ವರ್ಷ ನಿಮಗೆ ವ್ಯಾಲಿಡಿಟಿ, ಇಷ್ಟೇ ವರ್ಷ ಇಷ್ಟು ಅಂತ ಇರುತ್ತೆ. ಅದನ್ನು ಮಾಡಿಕೊಂಡಾಗ ಮಾತ್ರ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಏನೋ ಗಾಬರಿ ಆಗಲಿಕ್ಕೆ ಹೋಗಬೇಡಿ. ಏನು ಹಿಂಗೆ ಹೇಳಿದ್ರಪ್ಪ, ನಮ್ಗೆ ಹಣನೇ ಜಮೆ ಆಗಲ್ಲ, ನಮ್ಮ ಅಕೌಂಟಿಗೆ ಹಣನೇ ಬರಲ್ಲ ಅನ್ನುವಂಥದ್ದನ್ನು ಬಿಟ್ಟುಬಿಡಿ. ಫಸ್ಟ್ ಆಫ್ ಆಲ್ ನಾನೇನು ಮಾಡಬೇಕು, ನಾನೇನು ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ 100% ಎಲ್ಲರೂ ಕೂಡ ಥಿಂಕ್ ಮಾಡಿದ್ರೆ 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನನಗೆ ಹಣ ಜಮೆ ಆಗ್ತಾ ಇಲ್ಲ, ನನಗೆ ಹಣ ಬರ್ತಾ ಇಲ್ಲ, ನಾನೇನು ಮಾಡುವಂಥದ್ದನ್ನು ಯೋಚನೆ ಮಾಡೋದೇ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಈಗ ನೀವೇನು ಗೊತ್ತಾ, ಕಳೆದ ಹೋದ ದಿನ ಬರಲ್ಲ. ಅರ್ಥ ಆಯ್ತಾ? ನಾವು ನಾಳೆ ಮಾಡೋಣ ಅಂತಂದ್ರೆ ಪ್ರಯೋಜನವೇ ಇಲ್ಲ. ಹೇಳ್ತೀನಲ್ಲ, ನೀವು ನಾಳೆ ಮಾಡೋಣ ಅಂತಂದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ನೀವೇನೇ ಮಾಡೋದಿದ್ರು ಕೂಡ, ಏನೇ ಒಂದು ಅಪ್ಡೇಟನ್ನು ಏನೇ ಮಾಡೋದಿದ್ರು ಕೂಡ ಇವಾಗಲೇ ಮಾಡಿ. ಈಗ ನೀವೇನು ಅಪ್ಡೇಟ್ ಮಾಡಬೇಕು ಅಥವಾ ಆ ಒಂದು ಯೋಜನೆ ಅಪ್ಡೇಟ್, ಈ ಒಂದು ಯೋಜನೆ ಏನೇ ಅಪ್ಡೇಟ್ ಆಗಿರಲಿ, ವಾಟ್ ಎವರ್ ಇಟ್ ಈಸ್, ಅರ್ಥ ಆಯ್ತಾ ನಿಮಗೆ? ಅದನ್ನ ಇವಾಗಲೇ ಮಾಡಿ. ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತಂದ್ರೆ ಪ್ರಯೋಜನವೇ ಇಲ್ಲ. ಇದು ಫಸ್ಟ್ ತಿಳ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ. ಡೋಂಟ್ ವರಿ, ಸಲೀಸಾಗಿ ಸ್ವಲ್ಪ ಲೇಟಾಗಿ ಸರ್ಕಾರ ಹಾಕ್ಬೋದು, ಅಥವಾ ಸಲೀಸಾಗಿ ಹಣ ಹಾಕ್ತೀರ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಅದೇ ಸ್ವಲ್ಪ ಲೇಟಾಗಿ ಹಾಕ್ಬೋದು, ಸ್ವಲ್ಪ ಬೇಗನೂ ಹಾಕ್ಬೋದು. ಒಂದಿಷ್ಟು ಜನರ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಬಾರಿ ಪಟ್ಟ ಬಂದುಬಿಡುತ್ತೆ, ಕೆಲವರಿಗೆ ಬರಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ಇದು ಏನೂ ಮಾಡಲಿಕ್ಕಾಗಲ್ಲ. ಅನ್ಸರ್ಟೆನಿಟಿ ಅಂತ ಹೇಳಿದ್ರೆ, ಅಂದರೆ ಸರ್ಟೇನ್ ಆಗಿ ಇಲ್ಲ. ಅಂದರೆ ಈಗ ನೀವೀಗ ಸರ್ಟೈನ್ ಆಗಿ ಕರೆಕ್ಟಾಗಿ ಹಣ ಜಮೆ ಆಗುತ್ತಂತೆಲ್ಲ, ಅಂದರೆ
ಅನ್ಸರ್ಟನಿಟಿ ಅಂತಲ್ಲ, ಅನ್ಪ್ರೆಡಿಕ್ಟೇಬಲ್ ಅಂತ. ಅಂದರೆ ಅದನ್ನ ಪ್ರಿಡಿಕ್ಟೇ ಮಾಡಲಿಕ್ಕಾಗಲ್ಲ. ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಹಾಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಸಮಯದಲ್ಲಿ ಜಾಸ್ತಿ ಬರ್ಬೋದು, ಒಂದು ಸಮಯದಲ್ಲಿ ಕಮ್ಮಿ ಬರ್ಬೋದು. ಅಂದರೆ ಒಂದು ಸಮಯದಲ್ಲಿ ಜಾಸ್ತಿ ಬರ್ಬೋದು, ಒಂದು ಸಮಯದಲ್ಲಿ ಬೇಗ ಬರ್ಬೋದು. ಹಾಗಾಗಿ ವರಿ ಮಾಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ. 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂತೂ ಇದು ಫಾರ್ ಶೋರ್ 100% ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಯಾರೂ ಕೂಡ ತಲೆ ಕೆಡಿಸ್ಕೊಂಡು ನಮಗೆ ಹಣ ಜಮೆ ಆಗ್ತಾಯಿಲ್ಲ, ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅನ್ನುವಂಥದ್ದಕ್ಕಿಂತ ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮ್ಯಾನಿಫೆಸ್ಟೇಷನನ್ನು ಮಾಡುವಂಥದ್ದನ್ನೋದಕ್ಕಿಂತ ನಾನು ಹೇಳುವಂಥದ್ದು ಏನಂತಂದರೆ, ಹಣ ಹೆಂಗೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಮ ಅಕೌಂಟಿಗೆ ಹಣ ಜಮೆ ಆಗ್ತಾಯಿಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡೋದಾದ್ರೂ ಸ್ನೇಹಿತರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನೀವೇನೋ ಈಗ ಅಪ್ಡೇಟನ್ನು ಮಾಡ್ತೀರಾ, ಇದು ಮಾಡ್ತೀರಾ, ಅದು ಮಾಡ್ತೀರಾ, ಏನೇ ಮಾಡಿದ್ರು ಕೂಡ 100% ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಏನೋ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಅದನ್ನು ಯೋಚನೆ ಮಾಡಿ ಎಸ್ ನಾನು ಮಾಡ್ತೀನಿ ಅನ್ನುವಂಥ ಕೆಪಾಸಿಟಿ ಇದ್ದರೆ 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸ್ನೇಹಿತರೆ, ಕಮೆಂಟ್ ಬಾಕ್ಸ್ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದು ಆಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.